ವಿದ್ಯಾರ್ಥಿಗಳೇ, ಈಗ ನಾವು ವೃತ್ತದಿಂದ ಬಾಹ್ಯ ಬಿಂದುವಿಗಿರುವ ದೂರವನ್ನು ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಹೇಗೆ ಎಂಬುದನ್ನು ನೋಡೋಣ. ಪ್ರಶ್ನೆ ಹೀಗಿದೆ: 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಿಂದ 3 ಸೆಂಟಿಮೀಟರ್ ದೂರದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಸ್ಪರ್ಶಕಗಳ ಉದ್ದಗಳನ್ನು ಅಳೆಯಿರಿ. ನಮಗಿಲ್ಲಿ ಏನನ್ನು ಕೊಟ್ಟಿದ್ದಾರೆ? ವೃತ್ತದಿಂದ ಬಾಹ್ಯ ಬಿಂದುವಿಗಿರುವ ದೂರ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗಿರುವ ದೂರವನ್ನು ಕಂಡುಹಿಡ್ಕೊಳ್ಬೇಕು. ಇದಕ್ಕೆ ನಾವು ವೃತ್ತದಿಂದ ಬಾಹ್ಯ ಬಿಂದುವಿನ ದೂರಕ್ಕೆ ವೃತ್ತದ ತ್ರಿಜ್ಯವನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಹಾಗಾದರೆ ಈ ಲೆಕ್ಕದಲ್ಲಿ ಡಿ ಸಮ ಎಷ್ಟಾಗ್ತದೆ? 4 + 3 ಸಮ 7 ಸೆಂಟಿಮೀಟರ್. ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೊದಲು 7 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಬೇಕು. ಯಾಕೆಂದರೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗಿರುವ ದೂರ 7 ಸೆಂಟಿಮೀಟರ್. ಆದ್ದರಿಂದ ಇಲ್ಲಿ ಎ ಬಿ ರೇಖಾಖಂಡದ ಉದ್ದ ಎಷ್ಟು? 7 ಸೆಂಟಿಮೀಟರ್. ಈಗ ಎ ಬಿಗೆ ಲಂಬಾರ್ಧಕವನ್ನು ಎಳೆಯಬೇಕು. ಕೈವಾರವನ್ನು ಎ ಬಿಯ ಅರ್ಧಕ್ಕಿಂತ ಹೆಚ್ಚಿನ ಅಳತೆಗೆ ಸರಿಪಡಿಸಿಕೊಂಡು ಎಯನ್ನು ಕೇಂದ್ರವಾಗಿಸಿ ಎ ಬಿಯ ಮೇಲ್ಭಾಗ ಮತ್ತು ಕೆಳಭಾಗಗಳಲ್ಲಿ 2 ಕಂಸಗಳನ್ನು ರಚಿಸಿ ಅದೇ ಅಳತೆಯ ತ್ರಿಜ್ಯದಿಂದ ಬಿಯನ್ನು ಕೇಂದ್ರವಾಗಿಸಿ ಈ ಕಂಸಗಳನ್ನು ಛೇದಿಸುವಂತೆ ಪುನಃ 2 ಕಂಸಗಳನ್ನು ಎಳೆಯಬೇಕು. ಈಗ ಈ 2 ಛೇದನ ಬಿಂದುಗಳನ್ನು ಸೇರಿಸಿದರೆ ನಮಗೆ ಎ ಬಿಯ ಲಂಬಾರ್ಧ ರೇಖೆ ಸಿಗ್ತದೆ. ಈ ಲಂಬಾರ್ಧ ರೇಖೆಯು ಎ ಬಿಯನ್ನು ಎಲ್ಲಿ ಛೇದಿಸಿದೆಯೋ ಆ ಬಿಂದುವನ್ನು ಗುರುತಿಸಿ ಅದನ್ನು ಎಂ ಅಂತ ಹೆಸರಿಸ್ತಾ ಇದ್ದೇನೆ. ಈಗ ಎಂ ಅನ್ನು ಕೇಂದ್ರವಾಗಿಸಿ ಕೈವಾರವನ್ನು ಎಂ ಬಿ ಅಥವಾ ಎಂ ಎ ಅಳತೆಗೆ ಸರಿಪಡಿಸಿಕೊಂಡು ಎ ಬಿ ವ್ಯಾಸವಾಗುವಂತೆ ಈ ರೀತಿಯಾಗಿ ಒಂದು ವೃತ್ತವನ್ನು ರಚಿಸಬೇಕು. ಈಗ ನಮಗೆ ಕೊಟ್ಟಂತಹ ವೃತ್ತದ ತ್ರಿಜ್ಯದ ಅಳತೆ 4 ಸೆಂಟಿಮೀಟರ್. ಆದ್ದರಿಂದ ಕೈವಾರವನ್ನು 4 ಸೆಂಟಿಮೀಟರಿಗೆ ಸರಿಪಡಿಸಿಕೊಂಡು ಎಯನ್ನು ಕೇಂದ್ರವಾಗಿಸಿ ಒಂದು ವೃತ್ತವನ್ನು ಎಳೆಯೋಣ. ಈ 2 ವೃತ್ತಗಳು ಪರಸ್ಪರ ಛೇದಿಸುವ ಬಿಂದುಗಳನ್ನು ಗುರುತಿಸಿಕೊಳ್ಳೋಣ. ಇಲ್ಲಿ ಆ ಬಿಂದುಗಳನ್ನು ಪಿ ಮತ್ತು ಕ್ಯೂ ಅಂತ ಹೆಸರಿಸಿದೆ. ಈಗ ಬಿ ಮತ್ತು ಪಿ ಅನ್ನು ಸೇರಿಸೋಣ. ಅದೇ ರೀತಿ ಬಿ ಮತ್ತು ಕ್ಯೂ ಅನ್ನು ಸೇರಿಸೋಣ. ಬಿ ಪಿ ಮತ್ತು ಬಿ ಕ್ಯೂಗಳೇ ನಮಗೆ ಬೇಕಾದಂತಹ ಸ್ಪರ್ಶಕಗಳು. ಅವುಗಳ ಉದ್ದಗಳನ್ನು ಅಳತೆ ಮಾಡೋಣ. ಬಿ ಪಿಯ ಅಳತೆ 5.7 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಕ್ಯೂನ ಅಳತೆ ಕೂಡ 5.7 ಸೆಂಟಿಮೀಟರ್ ಇದೆ. ಕೆಳಗಡೆ ಇದನ್ನು ಬರೆಯಬೇಕು. ಆದ್ದರಿಂದ ಬಿ ಪಿ ಸಮ ಬಿ ಕ್ಯೂ ಸಮ 5.7 ಸೆಂಟಿಮೀಟರ್. ವೃತ್ತದಿಂದ ಬಾಹ್ಯ ಬಿಂದುವಿಗಿರುವ ದೂರವನ್ನು ಕೊಟ್ಟಾಗ ಹೇಗೆ ಸ್ಪರ್ಶಕಗಳನ್ನು ರಚಿಸುವುದು ಅನ್ನುವುದು ಗೊತ್ತಾಯ್ತಲ್ವ ಮಕ್ಕಳೇ? ಧನ್ಯವಾದಗಳು.